ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ದೇಶದ ಬಹುಕೋಟಿ ಜನರ ಕನಸು ನನಸಾಗುವಂಥ ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಕಳೆದ ಈ ಹಲವು ದಶಕಗಳಲ್ಲಿ ಲಕ್ಷಾಂತರ ಜನರು ಈ ಒಂದು ರಾಮ ಮಂದಿರಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಕರಸೇವೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಈಗ ಕರಸೇವೆಯಲ್ಲಿ ಭಾಗಿಯಾಗಿರುವಂಥ ಕೆಲವರು ಮಾತ್ರ ಈ ಒಂದು ಕ್ಷಣವನ್ನು ಇವತ್ತು ಕಣ್ತುಂಬಿಕೊಳ್ತಾ ಇರುವಂಥದ್ದು. ಹಾಗಾಗಿ ನಮ್ಮ ಜೊತೆ ಕರಸೇವೆಯಲ್ಲಿ ಭಾಗಿಯಾಗಿದ್ದಂಥ ಮಾಜಿ ಗೃಹ ಸಚಿವರಾದಂಥ ಅರ್ಗ ಜ್ಞಾನೇಂದ್ರ ಅವರು ಇದ್ದಾರೆ. ಸರ್, ಕರಸೇವೆಯಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ. ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಿದೆ. ನಿಮ್ಮ ಮನಸ್ಸಿನ ಭಾವನೆಗಳು ಏನು ಹೇಳ್ತಾ ಇದೆ ಸರ್? ಈಗ ಸರ್, ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂಥ 2 ಹೋರಾಟಗಳಲ್ಲೂ ನಾನು ಪ್ರತ್ಯಕ್ಷ ಭಾಗವಹಿಸಿದ್ದೆ. ಒಂದು ಸಾರಿ ಮೊದಲನೇ ಸಾರಿ ಹೋರಾಟದಲ್ಲಿ ಭಾಗವಹಿಸಿದಾಗ ಅಯೋಧ್ಯೆಯಲ್ಲಿ ಫೈರಿಂಗ್ ಆಗ್ತಾಯಿತ್ತು. ನಮ್ಮನ್ನು ಅಯೋಧ್ಯೆಗೆ ಹೋಗಲಿಕ್ಕೆ ಬಿಡದೇ ತಡೆದು ನಿಲ್ಲಿಸಿ ಕಾಡೊಳಗೆ ಎಳ್ಕೊಂಡು ಹೋಗಿ ಸಾವಿರಾರು ಜನರನ್ನು ನಮ್ಮನ್ನು ಬಿಟ್ಟರು. ಅಲ್ಲಿಯ ಸಾಮಾನ್ಯ ಹಳ್ಳಿಗರು ನಮಗೆ ಆಹಾರವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಈಗಲೂ ಕೂಡ ನನಗೆ ನೆನಪಾದಾಗ ಒಂದು ಹೊಸ ಸ್ಫೂರ್ತಿ ಬರ್ತದೆ. 2ನೇ ಸಾರಿ ಹೋದಾಗ ಅಯೋಧ್ಯೆಗೆ 1 ವಾರ ಮೊದಲೇ ಹೋಗಿದ್ವಿ ಮತ್ತು ಅಯೋಧ್ಯೆಯಲ್ಲಿ 1 ವಾರದಿಂದ ಅಲ್ಲಿ ಸುತ್ತಾಡ್ತಾ ಇದ್ವಿ. ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ವಿ. ಯಾರು ಮಸೀದಿ ಕೆಡವಿ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಈಗಲೂ ಕೂಡ ಯಾರು ಹೇಳ್ತಾ ಇದ್ದಾರೆ, ಅವರು ಅರ್ಥ ಮಾಡ್ಕೊಳ್ಬೇಕು. ಅದು ಮಸೀದಿ ಆಗಿರಲಿಲ್ಲ. ಎಷ್ಟೋ ಕಾಲದಿಂದ ಅದರೊಳಗಡೆ ಪೂಜೆ ನಡೀತಾ ಇತ್ತು. ರಾಮನ ವಿಗ್ರಹ ಇತ್ತೇ ವಿನ ಮುಸ್ಲಿಮರ ನಮಾಜಲ್ಲಿ ನಡೀತಾ ಇರಲಿಲ್ಲ. ನಾನು ಸ್ವತಃ ಪ್ರತ್ಯಕ್ಷದರ್ಶಿಯಲ್ಲಿ. ಹಾಗೆಯೇ 92ನೇ ಇಸ್ವಿಯ ಡಿಸೆಂಬರ್ 6ನೇ ತಾರೀಕು ನಡೆದಂಥ ಕಾರ್ ಸೇವೆ ಹೋರಾಟ ಪ್ರತ್ಯಕ್ಷದರ್ಶಿಯಾಗಿದ್ದೆ. ಆ ಹಳೆ ಕಟ್ಟಡ ಬೀಳುವಾಗ ಒಂದು 50 ಮೀಟರ್ ಅಂತರದಲ್ಲಿ ನಾನು ಕೂಡ ಇದ್ದೆ. ಆ ಕಟ್ಟಡ ಬಹಳ ಸ್ಟ್ರಾಂಗಾಗಿ ಗಟ್ಟಿಮುಟ್ಟಾದಂಥ ಕಟ್ಟಡ, ಸುರ್ಕಿಗಾರೆಯಿಂದ ಮಾಡಿರ್ತಕ್ಕಂಥ ಕಟ್ಟಡ. ಇವತ್ತು JCBಗಳನ್ನು ಇಟ್ಯಾಚಿಗಳನ್ನು ತೊಗೊಂಡೋದ್ರು ಒಂದು 5-6 ದಿವಸ ಬೇಕನ್ನೋ ಅದನ್ನ ನೆಲ ಸಮ ಮಾಡಲಿಕ್ಕೆ. ಅಷ್ಟು ಕಷ್ಟ ಆಗುವಂಥ ಕಟ್ಟಡವನ್ನು ನಮ್ಮ ಕಾರು ಸೇವಕರು ಆವೇಶಭರಿತರಾಗಿ ಕೈಯಿಂದ ಚಾಣದಿಂದ ಕಬ್ಬಿಣದ ಸಲಾಕೆಗಳ ಕಡೆಯಿಂದ ಅದನ್ನ ತುಂಡು ಮಾಡಿ ಕೇವಲ 3 ಗಂಟೆಯಲ್ಲಿ ಉರುಳಿಸಿದ್ದಾರೆ. ಅದನ್ನು ನೋಡಿದಾಗ 500 ವರ್ಷ ಹಿಂದೆ ನಡೆದಂಥ ಆ ಘಟನೆ ಬಳಿ ಆ ಮುಸ್ಲಿಂ ದೊರೆ ಬಾಬರ್, ಆತನ ಸೇನಾನಿ ಮೀರ್ ಬಾಕಿ, ಆತ ಉಳಿಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಕಟ್ಟಡ ಎಂಥ ಒಂದು ಹಿಂದೂ ಸಮಾಜಕ್ಕೆ ಅವಮಾನ ಆಗಿತ್ತು. ಅದನ್ನು ತೊಡಗಿಸುವಂಥ ಕೆಲಸ ಇವತ್ತು ಆಗಿದೆ. ಅಂಥದ್ರಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಅಂದರೆ ಸರ್ಕಾರ ಎಚ್ಚರಿಕೆ ಕೊಟ್ಟಿದ್ದೆ, ಕರಸೇವಕರಿಗೆ ಒಂದು ಧೈರ್ಯ ಬರೋ ರೀತಿ ಆಯಿತು ಅಂತ. ಅಲ್ಲಿ ಇಲ್ಲ, ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಇದ್ದರು, ಮುಖ್ಯಮಂತ್ರಿ ಆಗಿದ್ದರು, ಪೊಲೀಸ್ ಅಧಿಕಾರಿಗಳಿದ್ದರು. ಸಿಕ್ಕಾಪಟ್ಟೆ ಲಾಠಿ ಚಾರ್ಜು ಆಯಿತು ಅವತ್ತು. ಯಾವ ಲಾಠಿ, ಯಾವ ಹೊಡೆತ, ಗುಂಡು ಅವತ್ತಾಗ್ತಿರಲಿಲ್ಲ. ಅಷ್ಟು ಆವೇಶಕ್ಕೆ ಉದ್ವೇಗಕ್ಕೆ ಒಳಗಾಗಿದ್ದರು. ಬಟ್ ಕಲ್ಯಾಣ್ ಸಿಂಗ್ ಅವರು ಯಾವುದೇ ಇದಿಲ್ಲದೇ ಅವತ್ತಿನ ಇದಕ್ಕೆ ಕಾರಣ ಕಲ್ಯಾಣ್ ಸಿಂಗ್ ಅಂತಲೇ ನನಗೆ ಅನಿಸುತ್ತೆ. ಅದಕ್ಕಿಂತ ಮೊದಲು ಇಡೀ ದೇಶವನ್ನು ಎಚ್ಚರಿಸಿದ್ದು ಅದ್ವಾನಿಯವರ ರಥಯಾತ್ರೆ. ಇದರಲ್ಲೂ ಕೂಡ ನಾವೆಲ್ಲ ಭಾಗಿಯಾಗಿದ್ವಿ. ಶಿವಮೊಗ್ಗದಿಂದ ಎಷ್ಟು ಜನರ ತಂಡ ಹೋಗಿದೆ ಸರ್? ನೀವು ಆಮೇಲೆ ನಿಮ್ಮ ಅಲ್ಲಿ ಕರಸೇವಕರನ್ನ ತೆಗೆದುಕೊಂಡು ಹೋಗಿ ಕಾಡಲ್ಲಿ ಬಿಡೋ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಸರ್? ಅವತ್ತು ಯಡಿಯೂರಪ್ಪನವರಿದ್ದರು, ಶಂಕರಮೂರ್ತಿಯವರಿದ್ವಿ, ನಾವೆಲ್ಲ ಇದ್ವಿ. PV ಕೃಷ್ಣ ಭಟ್ರಂಥವರು, ತುಂಬ ಜನ ಇದ್ವಿ. ಹಿರಿಯೂರು ಕೃಷ್ಣಮೂರ್ತಿಗಳು ಇವತ್ತು ನಮ್ಮ ನಡುವೆ ಇಲ್ಲ. ಬಹಳ ಜನ ಇದ್ವಿ. ತುಂಬ ಇಲ್ಲಿಂದ ಒಂದು ನನ್ನಂದಾಜು ಒಂದು 300 ಜನ ಹೋಗಿರ್ಬೋದು ಅನಿಸುತ್ತೆ. ತೀರ್ಥಹಳ್ಳಿ 1ರಿಂದನೇ 50 ಜನಕ್ಕಿಂತ ಹೆಚ್ಚು ಜನ ನಾವು ಅವತ್ತಿದ್ವಿ. ಕಾಡೊಳಗೆ ಬಿಟ್ಟಿದ್ದರು. ಬಿಟ್ಟು ಮ್ಯಾಜಿಸ್ಟ್ರೇಟ್ ಒಬ್ಬರು ಇನ್ನು ನಿಮ್ಮ ರಿಲೀಸ್ ಮಾಡಿದ್ವಿ ಅಂತ 25 ಕಿಲೋಮೀಟ್ರ್ ದೂರದ ಕಾಡಲ್ಲಿ ಅನೌನ್ಸ್ ಮಾಡಿದ್ರು. ಅವ್ರು ಕಾಡನ್ನು ಆ ಕಾರನ್ನೇ ಅಡ್ಡ ತಡೆದಿದ್ವಿ. ನೀವು ಮ್ಯಾಜಿಸ್ಟ್ರೇಟು ಅರಣ್ಯ ನ್ಯಾಯ ಅಲ್ಲ, ಸಂವಿಧಾನದ ಪ್ರಕಾರ ನ್ಯಾಯ ಏನಿದೆ ಅದನ್ನ ಹೇಳಬೇಕು. ಇಲ್ಲಿ ತಂದು ಬಿಟ್ಟು ನಾಯಿ ನೆರಿಗಳಂತೆ ಕಾಡು ಪ್ರಾಣಿಗಳಂತೆ ಓಡಿಸೋದು ನಿಮ್ಮ ಯಾವ ನ್ಯಾಯ ಅಂತ ಹೇಳಿ ತಡ್ಕೊಂಡ್ವಿ. ನಾವಿಲ್ಲಿಂದ ಹೊರಗೆ ಹೋಗುವಾಗ ನೀವು ಹೋಗಬೇಕು ಅಂತ ತಡೆದ್ವಿ. ಅವ್ರನ್ನ ಹೋಗ್ಲಿಕ್ಕೆ ಬಿಡಲಿಲ್ಲ. ಊರಿನ ಜನ ಗೋಧಿ ಹಿಟ್ಟು ಅದು ಇದು ತಂದು ನಮಗೆ ಆಹಾರ ತಯಾರು ಮಾಡಿಕೊಟ್ಟಿರ್ತಕ್ಕಂಥದ್ದು ನನಗೀಗಲೂ ಸಂತೋಷ ಕೊಡುತ್ತೆ. ಸರಿ, ಕರಸೇವಕರ ಮೇಲೆ ದಾಳಿ ಕೂಡ ಆಗ್ತದೆ ಬರುವಾಗ ಸಂದರ್ಭದಲ್ಲಿ ರೈಲ್ ಮೇಲೆ. ಅವತ್ತು ವಾಪಸ್ ಬರುವಾಗ ಕರಸೇವಕರ ಮೇಲೆ ಕೆಲವು ಮುಸ್ಲಿಂ ಪುಂಡರು ಹಳ್ಳಿಯಲ್ಲಿ ರೈಲ್ವೆ ಹಳಿಯ ಪಕ್ಕದಲ್ಲಿ ನಿಂತು ಕಲ್ಲು ಬೀಸಿ ಹೊಡಿತಾಯಿದ್ರು. ಯಾಕೆಂದರೆ ರೈಲ್ ಮೇಲೂ ಕೂಡ ಕರಸೇವಕರು ಕೂತ್ಕೊಂಡಿದ್ರು, ಒಳಗೆ ಮಾತ್ರ ಅಲ್ಲ. ಅವರಿಗೆ ಪೆಟ್ಟು ಬೀಳ್ತಾಯಿತ್ತು. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸ್ಲೋ ಆಯಿತು. ಆವಾಗ ಇಳಿದು ಎಲ್ಲರೂ ಕೂಡ ರೈಲ್ವೆ ಹಳಿ ಮೇಲಿದ್ದಂಥ ಜಲ್ಲಿ ಕಲ್ಲನ್ನು ತೊಗೊಂಡು
ವಾಪಸ್ ಬೇರೆದ್ರ ಮೇಲೆ ಅದೆಲ್ಲ ಕಮ್ಮಿ ಆಯಿತು. ಲಕ್ಷಾಂತರ ಜನ ಕರಸೇವಕರು ಪ್ರಾಣತ್ಯಾಗ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ನಿಮಗೆ ಯಾವ ರೀತಿ ಆಗ್ತಾ ಇದೆ ಭಾವನೆಗಳು ಪ್ರಮುಖವಾಗಿ? ಸರ್, ಅದು 1528ರಲ್ಲಿ ಆ ದೇವಾಲಯ ಒಡೆದು ಮಸೀದಿ ಡೂಮ್ ಕಟ್ಟಿರ್ತಕ್ಕಂಥದ್ದು. ಅವತ್ತಿನಿಂದ ಪ್ರತಿ ವರ್ಷವೂ ಹೋರಾಟ ನಡೆದಿದೆ. ಲಕ್ಷ ಜನ ಸಾಧು ಸಂತರು, ರಾಮ ಭಕ್ತರು ಸತ್ತೋಗಿದ್ದಾರೆ, ಮಾಡಲಿಕ್ಕೆ ಬಿಡಲಿಲ್ಲ. ಅಂಥದ್ರಲ್ಲಿ 500 ವರ್ಷಗಳ ನಂತರ ಅದು ಬಿದ್ದಿದೆ. ಅದನ್ನು ಕಟ್ಟಿದ್ದೇವೆ, ಹೊಸ ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ಅದಕ್ಕೆ ನಾವು ಸಾಕ್ಷಿಗಳಾಗಿದ್ದೀವಿ, ನಮ್ಮ ಜೀವನದಲ್ಲಿ ಸಾಕ್ಷಿಯಾಗಿದ್ದೀವಿ ಅಂತ ನಮಗೆ ಹೆಮ್ಮೆ ಅನಿಸುತ್ತೆ. ಪ್ರಮುಖವಾಗಿ ಇದು ಕರಸೇವಕರಾಗಿ ಭಾಗಿದೆ ಅಂತ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರ ಮಾತು. ಅಂದರೆ ನಾವೆಲ್ಲರೂ ಕೂಡ ಕರಸೇವೆಗೆ ಕರೆ ಕೊಟ್ಟ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿದ್ವಿ. ಈಗ ನಮ್ಮ ಕಾಲದಲ್ಲಿ ಇದು ನಿರ್ಮಾಣ ಆಗ್ತಿದ್ದಕ್ಕೆ ನಾವೆಲ್ಲರೂ ಕೂಡ ಸಾಕಷ್ಟು ಧನ್ಯತಾ ಭಾವವನ್ನು ಹೊಂದಿದ್ದೇವೆ. ನಮಗೆ ಖುಷಿ ಆಗ್ತಿದೆ ಅನ್ನೋ ಮಾತನ್ನು ಆರ್ಗ ಜ್ಞಾನೇಂದ್ರ ಅವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಳ್, TV5 ಶಿವಮೊಗ್ಗ.